ವಿಸ್ತಾರ ನ್ಯೂಸ್ ನಲ್ಲಿ ಐಫೈ ಜೈಲು ದರ್ಶನದ ಇನ್ಸೈಡ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತೀವಿ. ದರ್ಶನ್ಗೆ ಸಿಗರೆಟ್ ಬಟ್ಟೆ ಸಪ್ಲೈ ಮಾಡೋದು ಯಾರು ಗೊತ್ತಾ? ದರ್ಶನ್ಗೆ ಮಟನ್ ಹಾಗೂ ಚಿಕನ್ ಎಲ್ಲಿಂದ ಬರುತ್ತೆ? ವಾರಕ್ಕೆ 3 ದಿನ ನಾನ್ ವೆಜ್ ಅಂತೆ. ಮನೇಲಿರೋರ್ಗೂ ಕೂಡ ವಾರದಲ್ಲಿ 3 ದಿನ ನಾವು ನಾನ್ ವೆಜ್ ತಿಂತೀವೋ ಇಲ್ಲೋ, ಆದ್ರೆ ಅವ್ರಿಗೆ ಜೈಲಲ್ಲಿ ಇರೋರಿಗೆ ನಾನ್ ವೆಜ್ ಅಂತೆ. ವಾರಕ್ಕೆ 3 ದಿನ ನಾನ್ ವೆಜ್ ಸಿಗುತ್ತಂತೆ. ಅದನ್ನೆಲ್ಲ ಸಪ್ಲೈ ಮಾಡ್ತಿರೋರು ಯಾರು? ತನ್ನ ಬೇಕು ಬೇಡಗಳಿಗೆ ರೌಡಿ ಶೀಟರ್ ಸಂಘ ಬಳಸಿದ್ರ ದರ್ಶನ್ ಅಂತ. ಅಫ್ಕೋರ್ಸ್ ರೌಡಿ ಶೀಟರ್ಸ್ ಜೊತೆ ಸಂಪರ್ಕ ಇರೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಈ ಟೈಮಲ್ಲಿ ಅವರೆಲ್ಲರೂ ಕೂಡ ಉಪಯೋಗಕ್ಕೆ ಬರ್ತಾರೆ ನಟ ದರ್ಶನ್ಗೆ. ಯಾಕಂದ್ರೆ ಸಪ್ಲೈ ಮಾಡಕ್ ಬೇಕಲ್ಲ ಯಾರಾದ್ರೂ. ನಾನ್ ವೆಜ್ ಇಲ್ಲ, ಊಟ ಇಲ್ಲ, ನನಗೆ ಜೈಲ್ ಊಟ ಸೇರ್ತಾ ಇಲ್ಲ. ಜೈಲಲ್ಲಿ 3 ದಿನ ನಾನ್ ವೆಜ್ ಕೊಡ್ತಾರ? ಇಲ್ಲಿವರೆಗೂ ಏನ್ ಮಾಡ್ತಾ ಇದ್ರು ಅಧಿಕಾರಿಗಳು ಅಂತ. ಮತ್ತೆ ಅರ್ಜಿ ಯಾಕೆ ಸಲ್ಲಿಸ್ತಿದ್ದಾರೆ? ಊಟ ಇಲ್ಲ, ನಮಗೆ ಸರಿಯಾದ ಊಟ ಸಿಗ್ತಾ ಇಲ್ಲ, ಮನೆಯಿಂದ ಹಾಸಿಗೆ ದಿಂಬು ಬೇಕು, ಇದನ್ನೇ ಕೊಡ್ತಾ ಇದಾರಂತೆ. ಹಾಸಿಗೆ ದಿಂಬು ಕೊಡದೇ ಇರ್ತಾರ? ದರ್ಶನ್ಗೆ ವಸ್ತುಗಳನ್ನ ಸಪ್ಲೈ ಮಾಡ್ತಿರೋದೇ ಬೊಮ್ಮನಹಳ್ಳಿ ಕಾರ್ತಿಕ್ ಅಂತ ಹೇಳಲಾಗ್ತಾ ಇದೆ. ವಿಲ್ಸನ್ ಗಾರ್ಡನ್ ನಾಗನ ಆಪ್ತನಾಗಿರುವಂತ ಬೊಮ್ಮನಹಳ್ಳಿ ಕಾರ್ತಿಕ್ ನಾನ್ ವೆಜ್ಜು ಬಟ್ಟೆ ಎಲ್ಲ ಸಪ್ಲೈ ಮಾಡ್ತಿರೋದು. ವಿಲ್ಸನ್ ಗಾರ್ಡನ್ ನಾಗನ ಅಣತಿ ಮೇರೆಗೆ ದರ್ಶನ್ಗೆ ಬೇಕಾಗಿರುವಂತ ವಸ್ತು ಅಂದ್ರೆ ಈಗ ಸಿಗರೆಟ್, ನಾನ್ ವೆಜ್ಜು, ಬಟ್ಟೆಗಳನ್ನ ಸಪ್ಲೈ ಮಾಡ್ತಿದ್ದಾನಂತೆ ಈ ಕಾರ್ತಿಕ್. ನಾಗ ಆತನ ಸಹಚರ ಸಿದ್ದಾಪುರ ಸುನಿಲ್ ಅಣತಿಯ ಮೇರೆಗೆ ಈ ರೀತಿಯಾದಂತ ಒಂದು ಕೆಲಸ ನಡೀತಾ ಇದೆ. ಈ ಹಿಂದೆ ಸಿದ್ದಾಪುರ ಸುನಿಲ್ ಬರ್ತ್ಡೇಯಲ್ಲಿ ನಟ ದರ್ಶನ್ ಭಾಗಿಯಾಗಿದ್ರು. ಹೀಗಾಗಿ ಅವರೇ ಈಗಳೆಲ್ಲ ಸೇರ್ಕೊಂಡು ಈಗ ಸಪ್ಲೈ ಮಾಡ್ತಿದ್ದಾರೆ. ಸಿಗರೆಟು, ಬಟ್ಟೆ, 3 ದಿನ ನಾನ್ ವೆಜ್ಜು, ಎಲ್ಲ ರೀತಿಯಾದಂಥ ಬೇಕಾಗಿರುವಂಥ ವಸ್ತುಗಳನ್ನು ಸಪ್ಲೈ ಮಾಡ್ತಿದ್ದಾರೆ. ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ಜೈಶಂಕರ್. ಅಭಿಷೇಕ್, ಈಗ ಯಾರು ಬಟ್ಟೆ ಸಪ್ಲೈ ಮಾಡ್ತಿದ್ದಾರೋ ಅಥವಾ ಸಿಗರೇಟು ಅಥವಾ ನಾನ್ ವೆಜ್ ಸಪ್ಲೈ ಮಾಡ್ತಿದ್ದಾರೋ ಅವರ ವಿರುದ್ಧ ಕ್ರಮ ತೆಗೆದುಕೊಂಡಿಲ್ವಾ ಇನ್ನು? ಯಾಕೆ? ಇದು ಇಲ್ಲಿ ಏನಂದ್ರೆ ಜೈಲು ಅಧಿಕಾರಿಗಳ ಜೈಲು ಸಿಬ್ಬಂದಿಗಳೇನಿದ್ದಾರೆ ಅವರ ಸಪೋರ್ಟ್ ಇಲ್ಲದೆ ಒಳಗಡೆ ಅಷ್ಟರ ಮಟ್ಟಿಗೆ ಹೊರಗಡೆ ಇದ್ದಂತಹ ವಸ್ತುಗಳು ಒಳಗಡೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದಾಗಿದೆ. ಹೀಗಾಗಿ ಇಲ್ಲಿ ಬೊಮ್ಮನಹಳ್ಳಿ ಕಾರ್ತಿಕ್ ಯಾರ ಜೊತೆ ಲಿಂಕಲ್ಲಿದ್ದಾನೆ ಅನ್ನುವಂತಹ ಒಂದು ವಿಚಾರಗಳನ್ನು ಕೂಡ ಈಗಾಗಲೇ ಮಾಹಿತಿ ಕಲೆ ಹಾಕುವಂತಹ ಒಂದು ಕೆಲಸಗಳನ್ನು ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿದೆ. ಈತ ನಿರಂತರವಾಗಿ ದರ್ಶನ್ಗೆ ಬೇಕಾದಂತಹ ವಸ್ತುಗಳನ್ನು ಒಳಗಡೆ ಸಪ್ಲೈ ಮಾಡ್ತಾನೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಒಂದು ಪ್ರಭಾವ, ಒಂದು ಹಣದ ಪ್ರಭಾವ ಇದೆ ಅನ್ನೋದು ಇಲ್ಲಿಗೆ ಗೊತ್ತಾಗ್ತಾ ಇರುವಂಥದ್ದು. ಹೀಗಾಗಿ ಸದ್ಯ ಬೊಮ್ಮನಹಳ್ಳಿ ಕಾರ್ತಿಕ್ ಅನ್ನುವಂತಹ ವ್ಯಕ್ತಿಗಾಗಿ ಈಗ ಪೊಲೀಸರು ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಹುಡುಕಾಟ ನಡೆಸಿ ಆತನ ಈ ರೀತಿಯಾದಂತಹ ಒಂದು ಕೆಲಸಗಳನ್ನು ಎಷ್ಟು ದಿನಗಳಿಂದ ಮಾಡ್ತಾ ಇದೆಯಾ ಮತ್ತು ಯಾರು ಜೈಲು ಸಿಬ್ಬಂದಿಗಳೇನಿದ್ದಾರೆ ಅವರು ಯಾರು ನಿಮಗೆ ಸಪೋರ್ಟನ್ನು ಮಾಡ್ತಾ ಇದ್ದಾರೆ ಅದೆಲ್ಲರ ಡೀಟೇಲ್ಸ್ಗಳನ್ನು ಕಲೆ ಹಾಕೋದಕ್ಕೆ ಈಗಾಗಲೇ ಪೊಲೀಸರು ಸ್ಪಾಟ್ಗೆ ಆತ ಎಲ್ಲಿರ್ತಾನೋ ಅದಕ್ಕೆ ಅಲ್ಲಿಗೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಬೊಮ್ಮನಹಳ್ಳಿ ಕಾರ್ತಿಕ್ ಯಾರು, ಆತನ ಹಿನ್ನೆಲೆ ಏನು, ಅದೆಲ್ಲರ ಡೀಟೇಲ್ಸ್ಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಆದರೆ ಬೇಸಿಕ್ ಇನ್ವೆಸ್ಟಿಗೇಷನಲ್ಲಿ ಈ ಬೊಮ್ಮನಹಳ್ಳಿ ಕಾರ್ತಿಕ್ ಏನಿದ್ದಾನೆ ಆತನಿಗೆ ಯಾವುದೇ ರೀತಿಯಾದಂತಹ ಅಪರಾಧ ಹಿನ್ನೆಲೆ ಇಲ್ಲ ಅಂತಲೇ ಹೇಳ್ಬೋದಾಗಿದೆ. ಈ ಅಪರಾಧ ಹಿನ್ನೆಲೆ ಇಲ್ಲದಂತಹ ಹಿನ್ನೆಲೆಯಲ್ಲಿ ಅವರಿಗೆ ಡಾಟಾ ಕೂಡ ಇರೋದಿಲ್ಲ, ಅಂದರೆ ಪೊಲೀಸರ ಬಳಿ ಯಾವುದೇ ರೀತಿಯಾದಂತಹ ಒಂದು ಡಾಟಾ ಕೂಡ ಇರೋದಿಲ್ಲ. ಹೀಗಾಗಿ ಅವನಿಗೆ ಈ ಹಿಂದೆ ವಿಲ್ಸನ್ ಗಾರ್ಡನ್ ನಾಗನನ್ನ ಏನಾದರೂ ಇದು ಮಾಡಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಅನ್ನು ಮಾಡಬೇಕು ಮತ್ತು ಆತ ಎಲ್ಲಿದ್ದಾನೆ ಅದೆಲ್ಲರ ಡೀಟೇಲ್ಗಳನ್ನು ತೆಗೆದುಕೊಳ್ಬೇಕಾದ್ರೆ ಇದೇ ಬೊಮ್ಮನಹಳ್ಳಿ ಕಾರ್ತಿಕ್ ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು. ಈಗ ಸದ್ಯ ಆತನೇ ಮುನ್ನೆಲೆಗೆ ಬಂದಿರುವಂತಹ ಕಾರಣದಿಂದಾಗಿ ಪೊಲೀಸರು ಆದಷ್ಟು ಬೇಗ ಆತನ ಹುಡುಕಾಟವನ್ನ ಮುಂದುವರಿಸಲಿದ್ದಾರೆ. ದಿವ್ಯಾ. ಓಕೆ ಅಭಿಷೇಕ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.